ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. SSLC ವಿದ್ಯಾರ್ಥಿ ಜೀವನದ ಒನ್ ಆಫ್ ದಿ ಬಿಗ್ಗೆಸ್ಟ್ ಮೈಲ್ ಸ್ಟೋನ್. ಇವರಿಗೆ 1ರಿಂದ SSLCವರೆಗೂ ಯಾವುದೇ ಆಯ್ಕೆಗಳಿರೋದಿಲ್ಲ. ಎಲ್ಲರೂ ಎಲ್ಲವನ್ನೂ ಓದಲೇಬೇಕು. ಆದರೆ ಮೊದಲ ಬಾರಿಗೆ ತಮಗೆ ಬೇಕಾದ ಕೋರ್ಸ್ ಮಾಡೋ ಅವಕಾಶ ಸಿಗೋದು SSLC ಆದಮೇಲೆ. ಆದರೆ ಅದರಲ್ಲೂ ಸಾಕಷ್ಟು ಆಪ್ಷನ್ಸ್ ಇರೋದರಿಂದ ಯಾವ ಕೋರ್ಸ್ ಮಾಡಬೇಕು ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಸಹಜವಾಗಿ SSLC ಬಳಿಕ ಎಲ್ಲರೂ ಚೂಸ್ ಮಾಡೋದು PUCಯಲ್ಲಿ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶಾತಿ ಪಡಿಬಹುದು. ಈ ಕೋರ್ಸ್ನಲ್ಲಿ 3 ವಿಭಾಗಗಳಲ್ಲಿ ಅಂದರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಲ್ಲಿ ಓದೋದಕ್ಕೆ ಅವಕಾಶ ಇದೆ. ನಿಮಗೆ ಯಾವುದು ಸೂಕ್ತ ಅನ್ನಿಸ್ತದೋ ಆ ಕೋರ್ಸ್ನಲ್ಲಿ ಅಧ್ಯಯನ ಮಾಡಬಹುದು. ಜೊತೆಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡೋದಕ್ಕೂ ಅವಕಾಶ ಇದೆ. ಅದರಲ್ಲೂ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಹೊರದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಕೋರ್ಸ್. ಆ ಕೋರ್ಸ್ ಮತ್ಯಾವುದು ಅಲ್ಲ, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ಏನು, ಇದಕ್ಕೆ ಯಾಕೆ ವಿದೇಶದಲ್ಲಿ ಹೆಚ್ಚು ಡಿಮ್ಯಾಂಡ್ ಅಂತ ನೋಡೋದಾದರೆ, ಪುಸ್ತಕಗಳನ್ನು ಇಷ್ಟಪಡೋರಿಗೆ ಲೈಬ್ರರಿ ಮತ್ತು ಮಾಹಿತಿ ವಿಜ್ಞಾನ ಅತ್ಯುತ್ತಮ ವೃತ್ತಿ. ಈ ಕೋರ್ಸ್ ನಂತರ ಲೈಬ್ರರಿಯನ್ ಆಗಬಹುದು. ಲೈಬ್ರರಿ ಅಟೆಂಡೆಂಟ್, ಲೈಬ್ರರಿ ಅಸಿಸ್ಟೆಂಟ್, ಜೂನಿಯರ್ ಲೈಬ್ರರಿಯನ್ ಮತ್ತು ಲೈಬ್ರರಿಯನ್ ಆಗಿ ಕೆಲಸ ಮಾಡಬಹುದು. ಲೈಬ್ರರಿ ಮತ್ತು ಮಾಹಿತಿ ವಿಜ್ಞಾನ ಕೋರ್ಸ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ದಾಖಲಾತಿ, ಹಸ್ತಪ್ರತಿಗಳು, ಗ್ರಂಥಾಲಯ ಮತ್ತು ಮಾಹಿತಿ ವ್ಯವಸ್ಥೆಗಳ ನಿರ್ವಹಣೆ, ಕ್ಯಾಟ್ಲಾಗ್ಗಳು ಮತ್ತು ಗ್ರಂಥಸೂಚಿಗಳಂತಹ ವಿಷಯಗಳ ಬಗ್ಗೆ ಕಲಿಸಲಾಗುತ್ತೆ. ವಿದೇಶದಲ್ಲಿ ಭಾರತದ ಇತಿಹಾಸದ ಕುರಿತು ಹೆಚ್ಚು ಅಧ್ಯಯನ ನಡೀತಾ ಇದೆ. ಹಾಗಾಗಿ ವಿದೇಶಿಗರು ಭಾರತದ ಹಿಸ್ಟ್ರಿ ಸ್ಟಡಿ ಮಾಡೋಕ್ಕೆ ಯಾವ ಬುಕ್ ಓದಬೇಕು ಅನ್ನೋ ಸೂಕ್ತ ಮಾಹಿತಿ ಭಾರತೀಯರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಭಾರತದ ಪಾಲಿಸಿಗಳು, ಅಡ್ಮಿನಿಸ್ಟ್ರೇಷನ್, ಹಿಸ್ಟ್ರಿ, ಫಿಲಾಸಫಿಗಳ ಬಗ್ಗೆ ಜ್ಞಾನ ಇರೋ ಲೈಬ್ರರಿಯನ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ. ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಖಾಸಗಿ ಸಂಸ್ಥೆ, ಖಾಸಗಿ ಗ್ರಂಥಾಲಯ, ವಸ್ತು ಸಂಗ್ರಹಾಲಯ ಇತ್ಯಾದಿಗಳಲ್ಲಿ ಗ್ರಂಥಪಾಲಕರಾಗಿ ಕೆಲಸ ಮಾಡಬಹುದು. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ತಿಂಗಳಿಗೆ ಸುಮಾರು $15,000 ಪಡಿಬಹುದು. ಇದು ಸಂಸ್ಥೆ ಮತ್ತು ಅರ್ಹತೆ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಕೆಲವು ವರ್ಷಗಳ ಅನುಭವದ ನಂತರ ವಾರ್ಷಿಕ ಪ್ಯಾಕೇಜ್ $2 ಲಕ್ಷ ತಲುಪಬಹುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನ್ನ ಈ ಕೋರ್ಸ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದು. 10+2 ತರಗತಿಯಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು ಕೋರ್ಸ್ಗೆ ಸೇರಬಹುದು. ಅರ್ಜಿ ಸಲ್ಲಿಕೆ ಪೂರ್ಣಗೊಂಡು ಅಭ್ಯರ್ಥಿಗಳು ಫೈನಲ್ ಆದಮೇಲೆ ಕೋರ್ಸ್ನ ತರಗತಿಗಳು ಪ್ರಾರಂಭ ಆಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.